ಆತ್ಮೀಯ ಸ್ನೇಹಿತರೆ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಪ್ರಮುಖವಾದಂತಹ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು, ಅದೇ ರೀತಿಯಾಗಿ ಅವುಗಳ ಕೇಂದ್ರ ಕಚೇರಿ, ನೆಕ್ಸ್ಟು ಪ್ರಸ್ತುತ ಇರತಕ್ಕಂತಹ ಅಧ್ಯಕ್ಷರ ಬಗ್ಗೆ ಕೆಲವೊಂದಿಷ್ಟು ಪೂರಕ ಮಾಹಿತಿಯನ್ನು ನಾವು ಈ ದಿನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ನಾವಿಲ್ಲಿ ಗಮನಿಸ್ತಾ ಬಂದಾಗ IMF ಅಂತಕ್ಕಂಥದ್ದು, ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಸೊ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತೇಳಿ ನಾವು ಕರಿತೀವಿ. ಸೊ ಇದರ ಒಂದು ರಚನೆ ಅಂತಕ್ಕಂಥದ್ದು 27 ಡಿಸೆಂಬರ್ 1945ರಲ್ಲಿ ಆಗ್ತದೆ. ಸೊ ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ವಾಷಿಂಗ್ಟನ್ನ DC ಯಲ್ಲಿ ನಾವು ಕಾಣ್ಬೋದು. ಸೊ ಪ್ರಸ್ತುತ ಇರ್ತಕ್ಕಂತಹ ರಾಷ್ಟ್ರಗಳ ಸಂಖ್ಯೆ ಬಂದ್ಬಿಟ್ಟು 190 ಸದಸ್ಯ ರಾಷ್ಟ್ರಗಳನ್ನ ಇದು ಒಳಗೊಂಡಿದೆ. ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕರು ಯಾರಿದ್ದಾರೆ ಅಂತಂದರೆ ಕ್ರಿಸ್ಟಲಿನಾ ಜಾರ್ಜಿಯಾ ಅಂತಕ್ಕಂಥವರು ಪ್ರಸ್ತುತ ಒಂದು ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ತಾವಿಲ್ಲಿ ಗಮನಿಸ್ಬೋದು, ಒಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಒಂದು ಪ್ರಧಾನ ಕಚೇರಿ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಮುಂದುವರೆದು ನಾವಿಲ್ಲಿ ನೋಡ್ತಾ ಬಂದಾಗ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ, ಸೊ IBRD ಅಂತ ಏನು ನಾವು ಕರಿತೀವಲ್ಲ, ಸೊ ಅಂತಾರಾಷ್ಟ್ರೀಯ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಇದನ್ನು ವರ್ಲ್ಡ್ ಬ್ಯಾಂಕ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. 1944ರಲ್ಲಿ ಇದು ರಚನೆ ಆಗ್ತದೆ. ಇದರ ಒಂದು ಪ್ರಧಾನ ಕಚೇರಿ ಬಂದ್ಬಿಟ್ಟು ವಾಷಿಂಗ್ಟನ್ನ DC ಯಲ್ಲಿದೆ. ಸೊ ಪ್ರಸ್ತುತ ಇರತಕ್ಕಂತಹ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಬಂದ್ಬಿಟ್ಟು 189 ಸದಸ್ಯ ರಾಷ್ಟ್ರಗಳಿವೆ. ಇದರ ವ್ಯವಸ್ಥಾಪಕ ನಿರ್ದೇಶಕರು ಯಾರಿದ್ದಾರೆ ಅಂತಂದರೆ ಅಜಯ್ ಬಂಗಾ ಅಂತಕ್ಕಂಥವ್ರು ಇದರ ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಮುಂದುವರೆದು ನಾವು ನೋಡ್ತಾ ಬಂದಾಗ WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತೇಳಿ, ವಿಶ್ವ ವ್ಯಾಪಾರ ಸಂಸ್ಥೆ, ಇದರ ಒಂದು ರಚನೆ ಬಂದ್ಬಿಟ್ಟು ಜನವರಿ 1, 1995ರಲ್ಲಿ ಇದು ರಚನೆ ಆಗ್ತದೆ. ಸೊ ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದರೆ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ ಇದರ ಪ್ರಧಾನ ಕಚೇರಿಯನ್ನು ನಾವು ನೋಡ್ಲಿಕ್ಕೆ ಸಿಗ್ತದೆ. ಪ್ರಸ್ತುತ ಇರ್ತಕ್ಕಂತಹ ಸದಸ್ಯತ್ವ ರಾಷ್ಟ್ರಗಳು ಎಷ್ಟು ಅಂತಂದರೆ 166. ಸೊ ಇದರ ಮಹಾನಿರ್ದೇಶಕರು ಯಾರಿದ್ದಾರೆ ಅಂತಂದರೆ ನಂಗೋಜಿ ಒಕೋಜಿ ಇವೆಲ್ಲಾ ಅಂತಕ್ಕಂತಹ ಪ್ರಸ್ತುತ ಮಹಾನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ NDB ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು ಹೊಸ ಅಭಿವೃದ್ಧಿ ಬ್ಯಾಂಕ್. ಸೊ ಇದು 2014 ಜುಲೈನಲ್ಲಿ ಆರಂಭವಾಗ್ತದೆ. ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ಚೀನಾದ ಶಾಂಘೈನಲ್ಲಿ ಇದನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಸೊ ಇದರಲ್ಲಿ ಇರ್ತಕ್ಕಂತಹ ಸದಸ್ಯತ್ವ ರಾಷ್ಟ್ರಗಳು ಬಂದಾಗ ಅಲ್ಜೀರಿಯಾ, ಬಾಂಗ್ಲಾದೇಶ, ಬ್ರೆಜಿಲ್, ಸೊ ಚೀನಾ, ಈಜಿಪ್ಟ್, ಭಾರತ, ರಷ್ಯಾ, ದಕ್ಷಿಣ ಆಫ್ರಿಕಾ, ನೆಕ್ಸ್ಟು UAE, ಅದೇ ರೀತಿಯಾಗಿ ಉರುಗ್ವೆ ಅಂತಕ್ಕಂಥದ್ದು. ಸೊ ಇತ್ತೀಚೆಗೆ ಸೇರ್ಪಡೆಯಾದಂತಹ ಒಂದು ದೇಶ ಯಾವುದು ಅಂತಂದರೆ ಉರುಗ್ವೆ ಅಂತಕ್ಕಂಥದ್ದು. ಇದ್ರ ಮೇಲೆ ಪ್ರಶ್ನೆ ಕೂಡ ಆಗಿತ್ತು, ತಾವು ಗಮನಿಸ್ಬೋದು ಸ್ನೇಹಿತರೆ. ಸೊ ಇದರ ಒಂದು ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂತಂದರೆ ದಿಶಾ ರುಸೆಪ್ ಅಂತಕ್ಕಂತಹವರು ಪ್ರಸ್ತುತ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ತಾವಿಲ್ಲಿ ಗಮನಿಸ್ಬೋದು NDBಯ ಒಂದು ಕಟ್ಟಡ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಬಿಮ್ಸ್ಟೆಕ್ ಅಂತಕ್ಕಂಥದ್ದು. ಸೊ ಇತ್ತೀಚೆಗೆ ಬಿಮ್ಸ್ಟೆಕ್ದ ಒಂದು ಬಿಸ್ನೆಸ್ ಸಮ್ಮಿಟ್ ಅಂತಕ್ಕಂಥದ್ದು ಭಾರತದಲ್ಲಿ ನಡೆದಿದೆ. ಸೊ ಹಾಗಾಗಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ನಾವು ಬಿಮ್ಸ್ಟೆಕ್ ಕುರಿತಾಗಿಯೇ ಒಂದು ಸಪ್ರೇಟ್ ಆಗಿರ್ತಕ್ಕಂತಹ ತರಗತಿಯನ್ನು ಕೂಡ ಮಾಡಿದ್ದೀನಿ, ನೀವು ಅದು ಕೂಡ ಗಮನಿಸ್ಬೋದು ಸ್ನೇಹಿತರೆ. ಸೊ ಇಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಬಂದಾಗ ಜೂನ್ 6, 1997ರಲ್ಲಿ ಇದು ರಚನೆ ಆಗ್ತದೆ. ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ಢಾಕಾ. ಸೊ ಬಾಂಗ್ಲಾದೇಶದ ರಾಜಧಾನಿಯಾಗಿರ್ತಕ್ಕಂತಹ ಢಾಕಾದಲ್ಲಿ ಇದರ ಒಂದು ಪ್ರಧಾನ ಕಚೇರಿಯನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಸೊ ಇದರಲ್ಲಿ ಇರ್ತಕ್ಕಂತಹ ಸದಸ್ಯತ್ವ ರಾಷ್ಟ್ರಗಳು ಬಂದಾಗ ಬಾಂಗ್ಲಾದೇಶ, ಭೂತಾನ, ಇಂಡಿಯಾ, ಮಯನ್ಮಾರ್, ನೇಪಾಳ, ಶ್ರೀಲಂಕಾ, ಅದೇ ರೀತಿ ಥೈಲ್ಯಾಂಡನ್ನು ಇದು ತನ್ನ ಸದಸ್ಯ ರಾಷ್ಟ್ರಗಳನ್ನಾಗಿ ಒಳಗೊಂಡಿದೆ ಸ್ನೇಹಿತರೆ. ನೆಕ್ಸ್ಟು ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು ADB. ಇದರ ಒಂದು ರಚನೆ ಬಂದ್ಬಿಟ್ಟು 19 ಡಿಸೆಂಬರ್ 1966ರಲ್ಲಿ ಆಗ್ತದೆ. ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ಮನಿಲಾ, ಫಿಲಿಪೈನ್ಸ್ದ ಮನಿಲಾದಲ್ಲಿ ಇದರ ಒಂದು ಪ್ರಧಾನ ಕಚೇರಿಯನ್ನು ಒಳಗೊಂಡಿದೆ. ಸದಸ್ಯತ್ವ ರಾಷ್ಟ್ರಗಳ ಸಂಖ್ಯೆ ಬಂದ್ಬಿಟ್ಟು 68 ಸದಸ್ಯತ್ವ ರಾಷ್ಟ್ರಗಳ ಇದು ಪಡ್ಕೊಂಡಿದೆ. ಸೊ ಇದರ ಅಧ್ಯಕ್ಷರು ಯಾರಿದ್ದಾರೆ ಅಂತಂದರೆ ಮತ್ಸುಗು ಅಸ್ಕಾವಾ ಅಂತಕ್ಕಂಥವ್ರು ಪ್ರಸ್ತುತ ಇರ್ತಕ್ಕಂತಹ ಅಧ್ಯಕ್ಷರು. ಸೊ ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ಮನಿಲಾ, ಇದನ್ನ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಒನ್ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದು 1 ಏಪ್ರಿಲ್ 1935ರಲ್ಲಿ ಸ್ಥಾಪನೆ ಆಗ್ತದೆ. ಪ್ರಧಾನ ಕಚೇರಿ ಬಂದ್ಬಿಟ್ಟು ಮುಂಬೈ. ಸೊ ಇದು ಮುಂಬೈನಲ್ಲಿ ಕಂಡುಬರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು. ಇದರ ಒಂದು ಗವರ್ನರ್ ಯಾರಿದ್ದಾರೆ ಅಂತಂದರೆ ಶಕ್ತಿಕಾಂತ್ ದಾಸ್ ಅಂತಕ್ಕಂಥವ್ರು ಇದರ ಪ್ರಸ್ತುತ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ನೆಕ್ಸ್ಟು ನೀತಿ ಆಯೋಗ್. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತಕ್ಕಂಥದ್ದು. ಸೊ 1 ಜನವರಿ 2015ರಂದು ಇದು ಆರಂಭವಾಗ್ತದೆ. ಪ್ರಸ್ತುತ ಇದರ ಅಧ್ಯಕ್ಷರು ಯಾರಿದ್ದಾರೆ ಅಂತಂದರೆ ನರೇಂದ್ರ ಮೋದಿ ಅವರಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರು ಬಂದ್ಬಿಟ್ಟು ಸುಮನ್ ಬೇರಿ. ನೆಕ್ಸ್ಟು
ಸಿ ಇ ಒ ಯಾರಿದ್ದಾರೆ ಅಂತಂದರೆ ಸೊ ಬಿ ವಿ ಆರ್ ಸುಬ್ರಹ್ಮಣ್ಯ ಅಂತಕ್ಕಂಥವ್ರು ಇದರ ಸಿ ಇ ಒ ಆಗಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಿದ್ದಾರೆ. ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ನವದೆಹಲಿಯಲ್ಲಿದೆ. ಸೊ ಇದು ಕೂಡ ನಮಗೆ ಮುಖ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ನೆಕ್ಸ್ಟು ಸಿ ಎಸ್ ಒ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಅಂತೇಳಿ, ಸೊ ಕೇಂದ್ರೀಯ ಅಂಕಿಅಂಶ ಕಚೇರಿ. ಇದರ ಒಂದು ರಚನೆ ಬಂದ್ಬಿಟ್ಟು 1951 ಮೇ 2ನೇ ತಾರೀಕಿಗೆ ಇದು ರಚನೆ ಆಗ್ತದೆ. ಇದನ್ನು ನೋಡ್ಕೊಳ್ತಕ್ಕಂಥ ಪ್ರಸ್ತುತ ಸಚಿವರು ಯಾರಿದ್ದಾರೆ ಅಂತಂದರೆ ರಾಜಾರಾವ್ ಇಂದ್ರಜಿತ್ ಸಿಂಗ್ ಅಂತೇಳಿ. ಸೊ ರಾಜಾರಾವ್ ಇಂದ್ರಜಿತ್ ಸಿಂಗ್ ಅಂತಕ್ಕಂಥವ್ರು ಇದನ್ನು ನೋಡ್ಕೊಳ್ತಕ್ಕಂತಹ ಸಚಿವರಾಗಿದ್ದಾರೆ. ನೆಕ್ಸ್ಟ್ ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ನವದೆಹಲಿಯಲ್ಲಿ ಕಂಡು ಬರ್ತದೆ. ಸೊ ಇದ್ರ ಬಗ್ಗೆಯೂ ಕೂಡ ತಮಗೆ ಗಮನ ಇರಲಿ ಸ್ನೇಹಿತರೆ. ನೆಕ್ಸ್ಟು ನಬಾರ್ಡ್, ಸೊ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತೇಳಿ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಬ್ಯಾಂಕ್ ಅಂತೇಳಿ. ಸೊ 1982 ಜುಲೈ 12ಕ್ಕೆ ಇದನ್ನು ಆರಂಭ ಮಾಡ್ತಾರೆ. ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ಮುಂಬೈ. ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂತಂದರೆ ಶಾಜಿ ಕೆವಿ ಅಂತಕ್ಕಂಥವ್ರು ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ತಾವಿಲ್ಲಿ ಗಮನಿಸ್ಬೋದು ನಬಾರ್ಡ್ನ ಒಂದು ಕಚೇರಿ ಅಂತೇಳಿ. ಸೊ ನೆಕ್ಸ್ಟ್ ಒನ್ ಭಾರತೀಯ ಆಹಾರ ನಿಗಮ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತೇಳಿ. ಸೊ 1965 ಜನವರಿ 14ಕ್ಕೆ ಇದು ಆರಂಭವಾಗ್ತದೆ. ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ನವದೆಹಲಿ. ಸೊ ಪ್ರಸ್ತುತ ಇರ್ತಕ್ಕಂಥ ಅಧ್ಯಕ್ಷರು ಅಶೋಕ್ ಕುಮಾರ್ ಮೀನಾ ಅಂತಕ್ಕಂಥವ್ರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಒಂದು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಸೊ ನೆಕ್ಸ್ಟ್ ಒನ್ ಕೇಂದ್ರ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ CFTRI ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು 1950 ಅಕ್ಟೋಬರ್ 21ಕ್ಕೆ ಇದು ಆರಂಭವಾಗ್ತದೆ. ಸೊ ಇದರ ನಿರ್ದೇಶಕರು ಯಾರಿದ್ದಾರೆ ಪ್ರಸ್ತುತ ಅಂತಂದಾಗ ಶ್ರೀದೇವಿ ಅನ್ನಪೂರ್ಣ ಸಿಂಗ್ ಅಂತಕ್ಕಂಥವ್ರು. ಇದು ಎಲ್ಲಿದೆ ಅಂತಂದರೆ ಮೈಸೂರು. ಸೊ ಕರ್ನಾಟಕದ ಮೈಸೂರಿನಲ್ಲಿ ಇದು ಕಂಡು ಬರ್ತದೆ, ತಮಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತಕ್ಕಂಥದ್ದು ICAR. ಸೊ ಇದರ ರಚನೆ ಬಂದ್ಬಿಟ್ಟು ಜುಲೈ 16, 1929ಕ್ಕೆ ಇದು ರಚನೆ ಆಗ್ತದೆ. ಇದರ ಪ್ರಸ್ತುತ ನಿರ್ದೇಶಕರು ಯಾರಿದ್ದಾರೆ ಅಂತಂದರೆ ಹಿಮಾಂಶು ಪಾಠಕ್ ಅಂತಕ್ಕಂಥವ್ರು ಇದರ ಪ್ರಸ್ತುತ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಇದರ ಕೇಂದ್ರ ಕಚೇರಿ ಬಂದ್ಬಿಟ್ಟು ನವದೆಹಲಿಯಲ್ಲಿ ಕಂಡು ಬರ್ತದೆ. ಸೊ ಇದು ಮುಖ್ಯವಾಗ್ತದೆ ನೋಡಿ ಸ್ನೇಹಿತರೆ, ICAR ಅಂತಕ್ಕಂಥವ್ರು. ನೆಕ್ಸ್ಟ್ ಒನ್ OPEC ಆರ್ಗನೈಜೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತೇಳಿ. ಸೊ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ. ಇದರಲ್ಲಿ ಸುಮಾರು 12 ಜನ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. 1960 ಸೆಪ್ಟೆಂಬರ್ 14ಕ್ಕೆ ಇದು ರಚನೆ ಆಗ್ತದೆ. ಇದರ ಪ್ರಸ್ತುತ ಕಾರ್ಯದರ್ಶಿ ಯಾರಿದ್ದಾರೆ ಅಂತಂದರೆ ಹೈತಮ್ ಅಲ್ ಗೈಸ್ ಅಂತಕ್ಕಂಥವ್ರು ಪ್ರಸ್ತುತ ಒಂದು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರೋದನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಸೊ ಪ್ರಧಾನ ಕಚೇರಿ ಬಂದ್ಬಿಟ್ಟು ವಿಯೆನ್ನಾ, ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಇದರ ಪ್ರಧಾನ ಕಚೇರಿಯನ್ನು ನಾವೆಲ್ಲ ಗಮನಿಸ್ಬೋದು. ಸುಮಾರು 12 ರಾಷ್ಟ್ರಗಳನ್ನ ತನ್ನ ಸದಸ್ಯ ರಾಷ್ಟ್ರವಾಗಿ ಒಳಗೊಂಡಂಥದ್ದು ಯಾವುದು ಅಂತಂದರೆ OPEC. ನೆಕ್ಸ್ಟು ONGC ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ನಿಯಮಿತ ಅಂಥೇಳಿ. ಸೊ ಇದು 1956 ಆಗಸ್ಟ್ 14ಕ್ಕೆ ರಚನೆ ಆಗ್ತದೆ. ಇದರ ಒಂದು ಕೇಂದ್ರ ಕಚೇರಿ ಬಂದ್ಬಿಟ್ಟು ನವದೆಹಲಿ. ಅದೇ ರೀತಿ ಇದರ ಅಧ್ಯಕ್ಷರು ಅರುಣ್ ಕುಮಾರ್ ಸಿಂಗ್ ಅಂತಕ್ಕಂಥವ್ರು ಇದರ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಮುಂದಿನ ಒಂದು ಸಂಘಟನೆ ಸೊ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಅಂಥೇಳಿ. ಸೊ ಆಸಿಯನ್ ಅಂತ ಏನು ನಾವು ಕರಿತೀವಲ್ಲ. ಸೊ ಇದರ ರಚನೆ ಬಂದ್ಬಿಟ್ಟು 8 ಆಗಸ್ಟ್ 1967ರಲ್ಲಿ ಇದರ ರಚನೆ ಆಗ್ತದೆ. ಪ್ರಧಾನ ಕಾರ್ಯದರ್ಶಿ ಬಂದ್ಬಿಟ್ಟು ಕಾವು ಕಿಮ್ ಹನ್ ಅಂತಕ್ಕಂಥವ್ರು. ಸೊ ಪ್ರಧಾನ ಕಚೇರಿ ಜಕಾರ್ತಾ, ಇಂಡೋನೇಷ್ಯಾದ ಜಕಾರ್ತದಲ್ಲಿ ಇದರ ಒಂದು ಪ್ರಧಾನ ಕಚೇರಿಯನ್ನು ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ SEBI. ಸೊ ಇದು 1988 ಏಪ್ರಿಲ್ 12ಕ್ಕೆ ರಚನೆ ಆಗ್ತದೆ. ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ಮುಂಬೈ. ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂತಂದರೆ ಮಾಧವಿ ಪುರಿ ಬುಚ್ ಅಂತಕ್ಕಂಥವ್ರು. ಇವರು ಕೂಡ ಪ್ರಸ್ತುತ ಸುದ್ದಿಯಲ್ಲಿದ್ದಾರೆ. ಸೊ ಹಾಗಾಗಿ ಈ ಸಂಸ್ಥೆಯ ಬಗ್ಗೆ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಒನ್ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ಜನವರಿ 1, 1986ರಲ್ಲಿ ಇದು ಸ್ಥಾಪನೆ ಆಗ್ತದೆ. ಸೊ ಇದು ಕೂಡ ನಮಗೆ ತುಂಬ ಮುಖ್ಯ ಸ್ನೇಹಿತರೆ. ಸೊ ಇದಿಷ್ಟು ಈ ದಿನದ ಪ್ರಮುಖವಾದಂತಹ ಮಾಹಿತಿಯಾಗಿರ್ತದೆ ಸ್ನೇಹಿತರೆ. ಸೊ ಮುಂದಿನ ತರಗತಿಯಲ್ಲಿ ಇನ್ನೂ ಉಳಿದಂತಹ ಕಂಟೆಂಟನ್ನು ನೋಡ್ತಾ ಹೋಗೋಣ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.